ಒಂದೇ ರೀತಿಯಲ್ಲಿ 2 ಹೆಣ್ಣು ಮಕ್ಕಳ ಸಾವು, ಪ್ರದೀಪನ ಸಾವು ಯಾವ ತನಿಖೆ ಆಗದೆ ಮುಚ್ಚೋಗ್ತಾ ಇರೋದು. ಇದು ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದು ಎಲ್ರಿಗೂ ಅನಿಸಿದೆ, ಆ ಕಾರಣಕ್ಕಾಗಿ ನಡೆದಿದೆ. ಯಾರು ಹೋರಾಟ ಮಾಡಬೇಕಾಗಿರುವಂಥ ಅವರು ನಾವು ಹೋರಾಟ ಮಾಡ್ತೀವಿ, ಯಾರು ಆದೇಶ ಮಾಡಬೇಕೋ ಅವ್ರು ಆದೇಶ ಮಾಡಬೇಕು. ಆದೇಶ ಮಾಡೋರೇ ಬಂದು ಹೋರಾಟಕ್ಕೆ ನಿಂತ್ಕೊಂಡ್ರೆ ಅದರ ಅರ್ಥ ಎಲ್ಲೋ ಒಂದು ಕಡೆ ಮುಚ್ಚಾಕುವ ಹುನ್ನಾರ ಅಂತ. ಆದೇಶ ಮಾಡೋರು ಚಳುವಳಿ ಮಾಡೋದಲ್ಲ, ಚಳುವಳಿಯನ್ನು ಮನವಿಯನ್ನು ಸ್ವೀಕಾರ ಮಾಡೋದು ಅವ್ರ ಕೆಲಸ. ಆದರೆ ಇಲ್ಲಿ ಉಲ್ಟಾ ಆಗ್ಬಿಟ್ಟಿದೆ, ಅವರೇ ಬಂದು ಅವರೇ ಚಳುವಳಿ ಮಾಡಿ ಅವರೇ ಉತ್ತರ ಹೇಳಿ ಹೋಗೋದು. ಹಾಗಾಗಿ ಇದು ಸಂದೇಶದ ಪ್ರಕಾರವೂ ಅಮೂಲ್ಯ ಅವರ ತಾಯಿಯ ಪ್ರಕಾರವೂ ಇವು ಆತ್ಮಹತ್ಯೆ ಮಾಡಿಕೊಳ್ಳುವ ಹೆಣ್ಮಕ್ಕಳೇ ಅಲ್ಲ, ಇದು ಅವರ ಪ್ರಕಾರ ಹೇಳೋದಾದರೆ ಇದೊಂದು ಕೊಲೆ. ಅದಕ್ಕೆ ತನಿಖೆ ಆಗಬೇಕು. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನಿವೃತ್ತ ನ್ಯಾಯಾಧೀಶರ ತನಿಖೆ ನ್ಯಾಯ ಕೊಡಲಿಕ್ಕೆ ಆಗಲ್ಲ. ಅವರಿಗೆ ಒಂದು ರೀತಿಯ ಕೈ ಕಟ್ಟಾಕಿದ ವಾತಾವರಣ ಇರುತ್ತೆ. ಅವ್ರ ಹತ್ರ ಪೂರ್ಣ ಪ್ರಮಾಣದ ಅಧಿಕಾರ ಇಲ್ಲ. ಪೂರ್ಣ ಪ್ರಮಾಣದ ಅಧಿಕಾರ ಹಾಲಿ ನ್ಯಾಯಾಧೀಶರಿಗಿರುತ್ತೆ. ನಾನು ನಿವೃತ್ತರನ್ನು ಕಂಡಮ್ ಮಾಡ್ತಾ ಇಲ್ಲ, ಹಾಲಿ ನ್ಯಾಯಾಧೀಶರಿಗೆ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಹಾಲಿ ನ್ಯಾಯಾಧೀಶರ ತನಿಖೆ ಆಗಬೇಕು. ಅದಕ್ಕೆ ಅವರಿಗೊಂದು SIT ನೇಮಕ ಮಾಡಿ ಕೊಡಬೇಕು. ತನಿಖೆ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥ ಪೊಲೀಸರ ವರದಿಗಳನ್ನು ಮಾಡಿಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಸರ್, ಏನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗ್ಬೇಕನ್ನೋದೊಂದು ಆರ್ಡರ್ ಬಂದಿದೆ. ಅದನ್ನ ಇವರು 3ನೇ ತಾರೀಕು ಆರ್ಡರ್ನ ಸೈನ್ ಮಾಡ್ತಾರೆ, ಡಿಜಿಟಲಿ ಸೈನ್ ಮಾಡ್ತಾರೆ. ಆದ್ರೆ ಅದನ್ನ ವೈರಲ್ ಮಾಡಿರುವಂತದ್ದು ABP ಏನ್ ಪ್ರತಿಭಟನೆಗೆ ಕರೆ ಕೊಡುತ್ತೆ, ಅದಾದ ನಂತರ ಅದನ್ನ ವೈರಲ್ ಮಾಡ್ತಾರೆ. ಎಲ್ಲೊಂದ್ ಕಡೆ ಇದನ್ನ ಯಾಕೆ ಮುಚ್ಚಿಡಬೇಕಿತ್ತು ಅನ್ನುವಂಥದ್ದು. ನೋಡಿ, ಅಲ್ಲಿಯ ಅಧಿಕಾರಿಗಳಿಗೆ ಇದರ ತನಿಖೆ ಆಗಬೇಕು ಅಂತ ಅನಿಸಿತ್ತು, ಯಾರನ್ನ ಮೇಲಿನವರಿಗೆ. ಆದರೆ ಇಲ್ಲಿ ಯಾರನ್ನೋ ರಕ್ಷಣೆ ಮಾಡಲಿಕ್ಕೋ ಇಲ್ಲ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೋ ಇರುವಂಥವ್ರು ಇದನ್ನು ಮುಚ್ಚಿಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಚಳುವಳಿ ಜೋರಾಗ್ತಾ ಇದೆ ಅಂದಾಗ ಇದನ್ನೊಂದು ಬಿಡುಗಡೆ ಮಾಡಿದ್ರೆ ಆವಾಗ ಚಳುವಳಿ ನಿಲ್ಲುತ್ತೆ ಅನ್ನೋ ಕಾರಣಕ್ಕಾಗಿ ಆಮೇಲೆ ಅದನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋ ಅನುಮಾನ ನನಗೆ ಕಾಣ್ತದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.